ಒಳ್ಳೆ ಚೆನ್ನಾಗಿದೆ. ದೇವಸ್ಥಾನಕ್ಕೆ ಹೋಗೋಕ್ಕೆ ಸಾಕು. ಒಳ್ಳೆ ಗ್ರ್ಯಾಂಡಾಗೂ ಇಲ್ಲ, ಸಿಂಪಲಾಗೂ ಇಲ್ಲ. ದೇವಸ್ಥಾನಕ್ಕೆ ಹಾಕೋಗ್ಬಿಟ್ರೆ ಚೆನ್ನಾಗಿ ಕಾಣಿಸ್ತದೆ. ಮನೇಲಿ ಇರೋರೆಲ್ಲ ಸ್ನಾನ ಮಾಡಬೇಕು. ಅದಕ್ಕೆ ನಾನು ಹೋಗ್ಬಿಟ್ಟು ಬಿರ್ಬಿರ್ನೆ ಬಂದ್ಬಿಡ್ತೀನಿ. ಒತ್ತು ಮಾಡೋದು ಬೇಡ, ನಾನೇ ಒತ್ತು ಮಾಡಿಬಿಟ್ರೆ ಆಮೇಲೆ ಮನೆಗೆ ಬಂದ್ಬಿಟ್ಟು ಪೂಜೆ ಎಲ್ಲ ರೆಡಿ ಮಾಡಿ ದೀಪ ಹಚ್ಚಿ ಅದೆಲ್ಲ ಮಾಡೋ ತನಕ ಒತ್ತಾಗೋಯ್ತದೆ. ಅದಕ್ಕೆ ನಾನು ಬೇಕಾದ್ರೆ ನಾಳೆ ನಾಡಿದ್ದು ಇನ್ನೊಂದ್ಸಲ ಕೈಸ್ಕೊಂಡು ಅಚ್ಚುಕಟ್ಟಾಗಿ ಉಯ್ಕೊಳಕ್ಕಾದ್ರೂ ಆಯ್ತದೆ. ಇವಾಗ ಹೋಗ್ಬಿಟ್ಟು ಹಂಗೆ ಸಿಂಪಲಾಗಿ ಹಂಗೆ ತಲೆ ತಿಕ್ಬಿಟ್ಟು ಮೈಗೆ ನೀರು ಹಾಕೊಂಡು ಸೋಪ್ ಹಾಕೊಂಡು ಉಚ್ಕೊ ಬಂದ್ಬಿಡ್ತೀನಿ. ಹಂಗೆ ಸಾಕು. ಅವ್ವ ಅವ್ವ ಇಲ್ಲ ಮಧು, ಏನು ನೀರ್ ಕಾದಿದವ, ಹೋಗ್ಬಿಟ್ಟು ಸ್ನಾನ ಮಾಡ್ಕೊಳ್ಳೋಣ. ಬೇಡ ಕತ್ತೀರು, ಇನ್ನೊಂದು ಸ್ವಲ್ಪ ಹೊತ್ತು. ಈಗ ತಾನೇ ಸೀತಾ ಓದ್ಲು. ಹೊತ್ತಿಗೆ ಹೋದ್ರ ಸರಿ. ಅತ್ತೆ ಕರ್ದೆ, ಯಾರಾದ್ರೂ ಸ್ನಾನಗಿನ ಮಾಡ್ತಿದ್ದಾರೋ ಕಾಲಿದ್ರೆ ಮಾಡ್ಕೊಳ್ಳೋದ ಅಂತ ಬಂದೆ. ಹೊತ್ತಿಗೆ ಅವ್ರೆ ಅಂತಿದ್ಯಲ್ಲ, ಬಿಡು ಬಂದ್ಮೇಲೆ ಮಾಡ್ಕೊತೀನಿ. ಏನ್ ಸಿಂಪಲ್ ಆಗಿ ಬಟ್ಟೆ ಹಾಕೊಂಡ್ರೆ ಸಾಕಲ್ವಾ? ಅಚ್ಚುಕಟ್ಟಾಗ ಹಾಕಲ್ಲ. ದೇವಸ್ಥಾನಕ್ಕೆ ಹೋಯ್ತೇವಿ, ಮನೆ ದೇವ್ರ ದೇವಸ್ಥಾನಕ್ಕೆ, ಸಿದ್ದಮ್ಮನ್ಗ ದೇವಸ್ಥಾನಕ್ಕೆ ಹೋಯ್ತೇವಿ. ಚೆನ್ನಾಗಿ ಹಾಕೋ, ಚೆನ್ನಾಗಿ ಹಾಕೋ. ಇಲ್ಲಾಂದ್ರೆ ಅವತ್ತು ಹಾಕೊಂಡಿದ್ದಲ್ಲ ನೋಡು, ಒಂದು ಪ್ಯಾಂಟು ಶರ್ಟು, ಅದನ್ನ ಹಾಕೋಬಿಡು, ಚೆನ್ನಾಗಿರೋದು. ಅದೇ ಬೆಳಿಗಿತ್ತಲ್ಲ ಆ ಥರದ್ದು. ಬೆಳ್ಗಿರ ತಗೋಬೇಕಾ? ಬೇಡ ಕಣವ, ಕೊಳೆ ಆಯ್ತದೆ. ಅದ್ನು ಅಂತಿದಿ ಇದ್ನು ಅಂತಿದಿ, ಹಂಗ ನಿನ್ ಇಷ್ಟ ಕಣಪ್ಪ. ನಿನ್ಗೆ ಯಾವ್ದು ಅನುಕೂಲ ಆಯ್ತದೆ ಅದೇ ಹಾಕೋ. ಈಗ ನನ್ಗೆ ಸ್ವಲ್ಪ ಸೈಡ್ ಬಿಟ್ಬಿಡು, ಕೆಲಸ ಅದೇ ಮಾಡಬೇಕು. ಅಲ್ಲ ಕಣವ, ಮಗುನ್ಗೆ ಏನಾದ್ರೂ ಹೇಳದ ಮಾಡದ ಅಂದಿಯಾ? ನಾವು ಹೇಳಿದ್ರೆ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಇದು ಸರಿ ಅದು ಸರಿ ಅಂತಿ. ನಿಂಗೆ ಯಾವ್ದು ಅನುಕೂಲಪ್ಪ ಅದನ್ನ ಹಾಕಬಿಡು. ಈಗ ಸ್ವಲ್ಪ ಸೈಡ್ ಬಿಡವ, ಸೈಡ್ ಬಿಡು. ಅದೇ ಈಗ ಸೀತಾ ಸ್ನಾನ ಕೂತವಳೆ, ಅಕಸ್ಮಾತ್ ನೀರು ಜಾಸ್ತಿ ಕಾದಿಲ್ಲ ಅಂದ್ರೆ ಉರಿಯಾಕ್ಬೇಕು ಬಾಯಿ ಕಡೆ. ಸರಿ ಹೋಗು, ಯಾವ್ದಾರು ಒಂದು ಹಾಕತೀನಿ. ಹಾಕೊಂಡಾದ್ಮೇಲೆ ಇದ್ದು ಸರಿಲ್ಲ ಅದು ಸರಿಲ್ಲ ಅನ್ನಂಗಿಲ್ಲ ನೀನು. ಆಯ್ತು ಬಿಡಪ್ಪ, ಆಯ್ತು ಬಿಡು. ಅತ್ತೆ ಅತ್ತೆ ನೋಡೋಗು, ಯಾಕೋ ಸೀತತ್ಗೆ ಕರಿತಾವ್ರೆ. ಸರಿ ಆಯ್ತು. ಅದೇ ಕೊಟ್ಟ ಕಸ ಗುಡ್ಸಾಯ್ತಾ? ಅಪ್ಪ ಗುಡಿಸ್ತಿತ್ತಲ್ಲ. ಸರಿ ಸರಿ. ಎದ್ಬಿಟ್ಟು ಹಂಗೆ ಬೀಡಿ ಹಿಡ್ಕೊಂಡು ಓಡಾಡ್ತಾವನೆ ಬೆಳಗ್ಗೆನೆ. ಅದಕ್ಕೆ ಅವ್ನು ಮಕ್ಕೊಂದೆರಡು ಹುಗ್ದಿ. ಅಲ್ಲ ಬೆಳಗ್ಗೆ ಎದ್ಬಿಟ್ಟು ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಹಿಂಗೆ ಆಡ್ತಾ ನಿಂತಿದೆಯಲ್ಲ, ಅವ್ನು ಕೆಲಸ ಮಾಡ್ಕೊಡೋದ ಅದಲ್ವಾ ಇದಲ್ವಾ ಅಂತ ಹೇಳ್ದೆ. ಅದಕ್ಕೆ ಕಸ ಗುಡಿಸ್ತಾ ಇರಬೇಕು ಅನ್ಕಂಡೆ. ಅಪ್ಪನೇ ಎಷ್ಟು ಬೇಗ ಎದ್ಬಿಟ್ಟು ಕಸ ಗುಡಿಸ್ತದಲ್ಲ, ಎಲ್ಲೋ ಅಮ್ಮನಿಂದ ಮಂಗಳಾರತಿ ಆಗಿರ್ಬೇಕು ಅಂತ ಅನ್ಕಂಡೆ. ಅದಕ್ಕೆ ಸುಮ್ಮನೆ ಬಂದ್ಬಿಟ್ಟೆ ಕಣವ. ಎಲ್ಲ ಆಯ್ತು, ಹೋಗು. ಸೀತದ್ದು ಸ್ನಾನ ಆದ ತಕ್ಷಣ ನೀನು ಹೊಂಟೋಗುವೆ, ಬಟ್ಟೆ ಗಿಟ್ಟೆ ತಗೊಂಡು ರೆಡಿ ಮಾಡ್ಕೊ. ಕಣವ ಆಯ್ತು. ಬನ್ನಿ ಅಣ್ಣ, ಅರ್ಜೆಂಟ್ ಕಣಣ್ಣ, ಒಂದು 10 ಸಾಂಪು ಕೊಡೋಣ. ಯಾವ ಸಂಪಪ್ಪ? ಅದೇ ಕರ್ಬುದಲ್ಲ ಚಿಕ್ಕ ಸಾಂಪು ಅಂತ, ಅದನ್ನೇ ಕೊಟ್ಬಿಡಿ, ಅದನ್ನೇ ಹಾಕೊಳ್ಳೋದು ಕತೆ. ಸರಿ ಸರಿ. ಏನಿಷ್ಟು ಅರ್ಜೆಂಟು? ಕನ್ನಡ ಮನೆ ದೇವ್ರಿಗೆ ಪೂಜೆಗೆ ಹೋಗೋದ ಅಂತ ಅನ್ಕೊಂಡಿದ್ವಿ ದೇವಸ್ಥಾನಕ್ಕೆ. ಸ್ನಾನಕ್ಕೆ ನೋಡ್ದೇ ಪಾಡ್ದೇ ಕೂತ್ಕೊಬಿಟ್ಟವ್ರೆ, ಸಾಂಪು ಇಲ್ವಂತೆ. ಅದಕ್ಕೆ ಆಮೇಲೆ ಹೇಳಿದ್ರು ಸಾಂಪು ತಗೊಬನ್ನಿ, ಕೂತ್ಬಿಟ್ಟಿದ್ದೀನಿ ನೀರು ಮನೇಲಿ ಅಂತ. ಅದಕ್ಕೆ ಅರ್ಜೆಂಟು ಕೊಡೋಣ. ಅಲ್ತೆಗೆ ತಕೋದ್ರೆ ಹಂಗೆ ಕಣಪ್ಪ, ಅಲ್ತೆಗೆ ತಗೊಂಡೋಗ್ಬೇಡ. ಒಂದು 10, 50, 100 ಅಷ್ಟು ತಗೊಂಡೋಗಿ ಮಡಿಕೊಬಿಡು. ಹೇಳಂಗೆ ಹಂಗೆ ಮಾಡ್ಬೇಕು ಕಣ. ಅದೇ ಮನೇಲೆಲ್ಲ ಜನಗಳು ಜಾಸ್ತಿ ಅಲ್ವಾ, ಸ್ವಲ್ಪ ಜಾಸ್ತಿನೇ ಬೇಕು ಕಣಪ್ಪ. ಏನ ಕೊಟ್ಬಿಡಿ ಬೇಗ ಹಂಗಾರೆ. ಕಣಪ್ಪ ಕೊಡ್ತೀನಿ. ಹೆಂಗೋ ಸೀತದ್ದು ಸ್ನಾನ ಆಯಿತು. ಇನ್ನು ನಾವುಗಳು ಹೋಗ್ಬಿಟ್ಟು ಸ್ನಾನಗಿನ ಮಾಡ್ಕೊಬಿಟ್ಟು ರೆಡಿ ಆಗೋಯ್ತೀವಿ ಪಟ್ನೆ. ನೀರೊಳ್ಳೆ ಒಲೆ ಚೆನ್ನಾಗಿ ಉರಿತದೆ. ಉರಿಲಿ. ಈಗ ನಾವು ಹೋಗ್ಬಿಟ್ಟು ಸ್ನಾನ ಕೂತ್ಕೊಬಿಡ್ತೀವಿ. ಎಲ್ಗೋದ ಸಾಂಬ್ ಥರ ಕೇಳಿದ್ನಲ್ಲ, ಹೆಂಗೋ ಒಂದೇ ಒಂದು ಸಾಂಪು ಇರೋದಕ್ಕೆ ಸರಿ ಆಯಿತು. ಸೀತನ್ನು ಮಾಡ್ಕೊ ಬಂದ್ಬಿಟ್ಟು ಇನ್ನು ಹೋಗೋದಂದ್ರೆ ಸಾಂಪು ಬನ್ನಿಲ್ವಲ್ಲ. ರಾಮ ಎಲ್ಗೋದ? ಮನೆಗೆ ಬನ್ನೋ ಇಲ್ಲ ಅಲ್ಲೇ ಅಂಗಡಿ ತಾನು ನಿಂತ್ಕಿಸ್ಕೊಬಿಟ್ನೋ? ವಾ ತಕವಾ ನೋಡು, ಒಂದು 30 ಸಾಂಪು, ಆಮೇಲೆ 2 ಲಕ್ಸ್ ಸೋಪು, 2 ಸಂತೂರ್ ಸೋಪು ತಂದೀವ್ನಿ. ಕಾಲೆಗೆ ಮುಂಚೆನೇ ಹೇಳ್ಬಿಡಿ, ತಗೊಬಂದ್ಬಿಡ್ತೀನಿ. ನೀವು ಅಲ್ಲಿ ಹೋಗ್ಬಿಟ್ಟು ಸ್ನಾನ ಕೂತ್ಕೊಂಡು ಅದಿಲ್ಲ ಇದಿಲ್ಲ ಅಂದರೆ ನನಗೂ ತರೋ ಕಷ್ಟ ಆಯ್ತದೆ ಕಣವ. ಏನೋ ನಾನುವೇ ಅದೇ ಮನೇಲಿ ಅಂತ ಅನ್ಕಣ್ಣ. ಆಗ ಸೀತಾ ಸ್ನಾನ ಕೂತ್ಕೊಂಡ್ಬಿಟ್ಟವಳೆ, ಸಾಂಪು ಕೇಳ್ತವಳೆ. ನಮ್ಮ ಮನೇಲಿ ಸಾಂಪಿಲ್ಲ. ಆಗ ಎಲ್ಲೋ ಒಂದೇ ಒಂದು ಡಬ್ಬದಲ್ಲಿತ್ತು, ತಗೊಬಂದು ಕೊಟ್ಟೆ. ಹೆಂಗೋ ಆಯಿತು ಅಂತಾನೆ. ಆ ಒಂದು ಸಾಂಪು ಇಲ್ಲದೆ ಹೋದ್ರೂ ಇಷ್ಟೊತ್ತು ಆಗ್ಬಿಡೋದು. ಹೆಂಗೋ ಬೇಗ ತಂದಿದ್ದೀಯಲ್ಲ, ಕೊಡಪ್ಪ. ತಕವ. ಅವ ಈಗ ಸ್ನಾನಕ್ಕೆ ನಾನು ಹೋಗೋಣ? ಅವ್ವ ಬೇಡ ಕಣಪ್ಪ, ಮಧು ಬಂದನಂತೆ, ಮಧು ಸ್ನಾನ ಮಾಡ್ಕೊಂಡನಂತೆ. ಇರು, ಆಗ್ಲೇ ನಿಂತಿದ್ದೆ ಸ್ನಾನ ಮಾಡ್ತೀನಿ ಅಂತ. ಆಗ ಅದಕ್ಕೆ ಹೋಗವಳೆ, ಇರು ಆಮೇಲೆ ಹೋಗುವೆ ಅಂದಿದ್ಕೆ. ಅದಕ್ಕೆ ಹೋದ ತಕ್ಷಣ ನಾನು ಹೋಗ್ತೀನಿ ಅಂತ ಕೂತವನೇ ಅಲ್ಲಿ. ಬಟ್ಟೆ ಎಲ್ಲ ತಗೊಂಡು ರೆಡಿ ಮಾಡ್ಕೊಂಡವನೇ, ಇನ್ನು ಬರೋದೇ ಅಷ್ಟೇ. ಸರಿ ಹಂಗಾರೆ ತಕೋ. ಎಲ್ಲರದು ಆದಮೇಲೆ ನಾನು ಕರೆದ್ಬಿಡು, ನಾನು ಬಿರ್ಬಿನೇ ಸ್ನಾನ ಮಾಡ್ಕೊಂಡ್ಬಿಡ್ತೀನಿ ಆಯಿತಾ. ಒಂದು ಸ್ವಲ್ಪ ಹೊತ್ತು ಮುಂಚೆನೇ ಕರೆದ್ಬಿಡು, ಆಮೇಲೆ ಎಲ್ಲ ಸ್ನಾನ ಮಾಡ್ಕೊಂಡ ತಕ್ಷಣ ಬಾ 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 ಅಂತ ಇಲ್ಲಿ ತಲೆ ಮೇಲೆ ಕೂತ್ಕೊಬೇಡ. ಇಲ್ಲ ಇರಪ್ಪ, ಕರಿತೀನಿ. ಅದೇ ಒಂದು 2-3 ಜನ ಅವರೇ ಇನ್ನೂ ನನಗೆ ಬೇಗನೆ ಕರಿತೀನಿ. ಬಂದು ಬಟ್ಟೆ ತಗೊಂಡು ರೆಡಿ ಆಗು. ಸರಿ ಆಯಿತು ತಗೊಂಗಾರೆ.
ನೋಡ್ರಪ್ಪ ಇಲ್ಲಿ ನೋಡಿ, ಅದೇ ಸ್ನಾನ ಮಾಡ್ಕೊಳ್ಳೋದೇ ಬಿರ್ಬಿರ್ನೆ ಅಂತ ಅಷ್ಟೊತ್ತಲೇ ಎದ್ಬಿಟ್ಟು ಉರಿ ಹಾಕಿದ್ರೆ ಎಲ್ಲ ಎಡವಟ್ಟಾಯ್ತು ಕಣಪ್ಪ. ಸಾಂಪಿಲ್ದಾನೆ ಸೀತನು ಒಂದಷ್ಟೊತ್ತು ಇಲ್ಲಿ ನೀರು ಮನೆ ಕೂತ್ಕೊಂಡಿಲ್ಲ. ಆಮೇಲೆ ಪಟ್ ಪಟ್ ಬನ್ನಿ ಅಂದರೆ ಈ ಗಂಡು ಮಕ್ಕಳು ಕಾಲೆತ್ತಿ ಕಡೆಯಕ್ಕೆ ಇಲ್ಲ ಕಣಪ್ಪ. ಎಲ್ಲ ಬರೀ ಹೆಣ್ಮಕ್ಳನ್ನ ಸಹಿಸ್ಕೊಂಡು ಅದಾಗೆ ನಮಗೂ ಬೇಜಾರಾಗ್ಬಿಟ್ಟಿದೆ. ಎಲ್ಲಕ್ಕೂ ನಾವೇ ಮುಂದೆ ಬರಬೇಕು. ಒಂದು ನೀರು ಉರಿಯೋಕ್ಕೂ ನಾವೇ ಮುಂದೆ ಬರಬೇಕು. ಗಂಡಸ್ರುಗಳು ನೋಡಿರ್ವಿ ಅದನ್ನ ನೀರು ಉರಿತಾ ಇಲ್ವೋ, ಸೌದೆ ಹಾಕದ ಅಂತಾನು ತಲೆ ಕಿಸ್ಕೊಳಕ್ಕಲ್ಲ ಕಣಪ್ಪ. ನೋಡಿ ಹಿಂಗಾಗದೆ ಇನ್ನೇನು ಮಾಡೋಕ್ಕಾಯ್ಕಿಲ್ಲ. ಮನೆ ಜವಾಬ್ದಾರಿ ತಗೊಂಡಿದ್ಮೇಲೆ ಎಲ್ಲ ನಿಭಾಯಿಸ್ಕೊಂಡು ಹೋಗ್ಲೇಬೇಕು. ಅದನ್ನು ಬೈಯೋಕ್ಕೆ ಹೋಯ್ಕಿಲ್ಲ, ನಾವು ಏನು ಮಾಡೋಕ್ಕೆ ಹೋಯ್ಕಿಲ್ಲ. ಇನ್ನೇನಪ್ಪ ನೋಡಿ, ಅದೇ ಕಣಪ್ಪ ಇವತ್ತು ಏನು ವಿಶೇಷ ಅಂದರೆ ನಾವು ಮನೆ ದೇವರು ಚಿಕ್ಕದೇವಮ್ಮ, ಆ ಚಿಕ್ಕದೇವಮ್ಮ ಮುಂದೆ ಬೆಟ್ಟಕ್ಕೆ ಹೋಗೋದಂತ ಅನ್ಕೊಂಡಿದ್ವಾ. ಆಗ ಬೆಟ್ಟ ಗಿಟ್ಟ ಎಲ್ಲ ದೂರ ಆಗೋತದೆ, ಬೇಡ ಇನ್ನೊಂದಿನ ಏನಾದರೂ ಕೋಳ್ಗಿಲಿ ತಗೊಂಡು ಹರಕೆಗೆ ಓದ್ಕೊಂಡಿರ್ತೀವಲ್ಲಪ್ಪ, ಆಗ ಕೋಳ್ಗಿಲಿ ತಗೊಂಡು ಹೋಗ್ತಾಯ್ತದೆ ಒಮ್ಮೆಗೆ. ಈಗ ನಮ್ಮೂರಲ್ಲಿ ಒಂದು ಚಿಕ್ಕದೇವಮ್ಮನ ದೇವಸ್ಥಾನ ಅದೆಯಪ್ಪ. ಆಮೇಲೆ ಚಿಕ್ಕದೇವಮ್ಮ ದೇವಸ್ಥಾನ ಅದಲ್ಲ, ಅದಕ್ಕೆ ಅಲ್ಲಿಗೆ ಚಿಕ್ಕದೇವಮ್ಮ ದೇವಸ್ಥಾನಕ್ಕೆ ಹೋಗ್ಬಿಡೋದ ಸರಿ ಆಯ್ತದೆ ಅಂದ್ಬಿಟ್ಟು ಮನೆ ಜನ ಎಲ್ಲ ರೆಡಿ ಆಗೋದಂತ ಅಂದ್ಕೊಂಡು ಮಾಡ್ಕೊಂಡವಪ್ಪ. ರಾತ್ರಿ ಅಷ್ಟು ಚೆನ್ನಾಗಿ ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡು ಬಂದಿವಿ. ಬೆಳಿಗ್ಗೆ ನೀರುವೇ ಲೇಟ್ ಆಗಿಬಿಟ್ಬಿಟ್ರು, ನೀರನ್ನು ಬೇಗ ಬಿಡ್ಲಿಲ್ವಾ. ಆಗ ನೀರು ಹೊಸ್ದಾಗಿ ತುಂಬ್ಕೋಬೇಕಾಗಿತ್ತಲ್ಲ, ಅದು ಲೇಟ್ ಆಗೋಯ್ತು. ಆಮೇಲೆ ಈಗ ಸಾಂಪು ಗಿಂಪು ಅದು ಇಲ್ಲ, ಈಗ ಎಲ್ಲ ಕಣಪ್ಪ. ಆಮೇಲೆ ಸೌದೆಗಳು ತ್ಯಾವಾಗ್ಬಿಟ್ಟಿದ್ದು, ಸೌದೆಗಳು ತ್ಯಾವಾಗ್ಬಿಟ್ಟಿದ್ದು. ಅದಕ್ಕೆ ಇನ್ನೇನು ಮಾಡೋಕ್ಕಾಯ್ತಿಲ್ಲ ಅಂದ್ಬಿಟ್ಟು ಮನೇಲಿರೋನೇ ಉರಿಸ್ತು. ಇಲ್ಲ ಅಂದಿದ್ರೆ ಮನೆ ಒಳಗೆ ಇಲ್ಲ ಅಂದಿದ್ದಿದ್ರೆ ಎಲ್ಲ ಎಡ್ವಟ್ಟಾಗ್ಬಿಡೋದು. ಈ ಚಳಿ ಇರೋವನ್ನ ಉರ್ಸೋದಂತ ಹೋದು, ಅದು ಏನು ಮಾಡೋದು, ಮಳೆ ಬಂದ್ಬಿಟ್ಟು ಎಲ್ಲ ತ್ಯಾವ ಥರ ಆಗ್ಬಿಟ್ಟಿದ್ದು. ಅವು ಕತ್ತಕ್ಕೂ ಇಲ್ಲ. ಅದಕ್ಕೆ ಅವು ಏನು ಬೇಡ ಮನೇಲಿರೋನು ಉಡ್ಸ್ಕೊಳ್ಳೋದಂತ ಮನೇಲಿರೋನು ಉಡ್ಸ್ಕೊಂಡೋಕನಪ್ಪ. ಅದರಿಂದ ಅದು ಹೆಂಗೋ ಸ್ವಲ್ಪ ಕೆಲಸ ಹಗುರ ಆಯಿತು. ಇನ್ನೇನಪ್ಪ ಮತ್ತೆ ಬನ್ನಿ ಇನ್ನೂ ಸ್ವಲ್ಪ ವಿಡಿಯೋದೆ ನೋಡ್ಕೊಂಬಂದ್ಬಿಡೋದ. ರಾಧಾ ಏನು ಮಾಡ್ತಿದ್ದೀರಾದ? ಕನಕ ಮನೆ ಹಿಂದೆ ಒಂದು 3-4 ಗಿಡ ಇದ್ವಲ್ಲ, ಕಾಕ್ತಾವು ಮತ್ತು ಕನಕಾಂಬ್ರವು, ಅದನ್ನ ಅತ್ತೆ ಕುಯ್ಕೊಡ್ತು. ಅವು ಸ್ವಲ್ಪ ಫ್ರೀಯಾಗಿದೆ ಕಟ್ಕೊಡವ ಅಂತು. ಮನೇಲಿ ಇನ್ನೇನು ಕೆಲಸ ಐತಿಲ್ವಲ್ಲ, ಅದಕ್ಕೆ ಈಚೆ ಕಟ್ಕೊತಾ ಕೂತಿದ್ದೆ. ಅದಕ್ಕೆ ತೋರ್ಸೋದಂತ ಬರ್ತಾಯಿದ್ದೆ. ಚಾ ಕಲ್ತ್ಕೊಬಿಟ್ಟಿದ್ದಿ ಕಟ್ಟದ? ಯಾವಾಗಿಂದ ಕಲ್ತ್ಕೊಂಡೆ? ಅಯ್ಯೋ ಅದೇ ಕನಕ, ನಾನು ಹಾಸ್ಟೆಲ್ಗೆ ಸೇರ್ಕೊಂಡಿದ್ದಿಲ್ವ, ಆಗ ನನ್ನ ಜೊತೆ ಇದ್ದವರೆಲ್ಲ ಹೂ ಮಾಡ್ಕೊಳ್ಳೋದು, ಕುಂಕುಮ ಇಕ್ಕೊಳ್ಳೋದು ಹಂಗೆಲ್ಲ ಮಾಡ್ತಾಯಿದ್ರು. ಒಳ್ಳೆ ಸಂಪ್ರದಾಯ ಚೆನ್ನಾಗಿ ಮಾಡ್ತಿದ್ರು. ಆಮೇಲೆ ಡ್ರೆಸ್ಸು ಅಷ್ಟೇ, ಸೀರೆ ಲಂಗದವಣಿ ಅಂಥವನ್ನ ಹಾಕತ್ತಿದ್ರ. ಆಗ ನನಗೆ ಹೂ ಕಟ್ಟಕ್ಕೆ ಬರ್ತಿದ್ದಿಲ್ಲ. ಅವರು ಹುಡಿ ಹೂವು ಇರ್ತಾವಲ್ಲ ನೋಡು, ಮಲ್ಲಿಗೆ ಹೂವು, ಕಾಕಡ ಹೂವು ಅಂತ ಸಿಗ್ತಾವಲ್ಲ, ಒಂದು ಅರ್ಧ ಕೆಜಿ 1/4 ಕೆಜಿ ನನಗೆ. ಆಗ ಒಂದು ಅರ್ಧ ಕೆಜಿ 1/4 ಕೆಜಿ ತಗೊಬಂದ್ಬಿಡೋರು. ಫ್ರಿಜ್ ಇತ್ತಲ್ಲ ಹಾಸ್ಟೆಲಲ್ಲಿ, ಆ ಫ್ರಿಜ್ಜಲ್ಲೇ ಇಡಿಸ್ತಿದ್ರು. ಆಗ ದಿನ ಒಂದೊಂದಿಷ್ಟು ಈಸ್ಕೊಂಡು ಕಟ್ತಿದ್ರು. ಆಗ ನಾನು ಇದನ್ನೆಲ್ಲ ನಾನು ಕಟ್ಟಕ್ಕೆ ಬರೋಕ್ಕಿಲ್ಲ ಅಂತ ಇದನ್ನೆಲ್ಲ ಅದಕ್ಕೆ ಅಲ್ಲಿ ಫಸ್ಟ್ ಹೂ ಇದ್ವಲ್ಲ ಅದರಲ್ಲೇ ಕಟ್ಟಿ ನಾನು ಪ್ರಾಕ್ಟೀಸ್ ಮಾಡ್ಕೊಂಡ. ಈಗ ನೋಡು ಚೆನ್ನಾಗಿ ಕಟ್ತೀನಿ ಅಲ್ವಾ? ಕೊಂಡ್ರದ್ದು ಚೆನ್ನಾಗಿ ಕಟ್ಟಿದ್ವಿ. ಹೋಗ್ಬಿಟ್ಟು ಅತ್ತೆ ಕೊಡು, ಇಷ್ಟೇ ಇರೋದು, ಇಷ್ಟೇ ಕನಕ ಇರೋದು, ಚೆನ್ನಾಗಿ ಕಟ್ಟಿದ್ದಿ ಬಿಡು. ಹೋಗ್ಬಿಟ್ಟು ಅತ್ತೆ ಕೊಡು, ಸ್ನಾನ ಮಾಡ್ದ ಕನಕ? ಸ್ನಾನ ಮಾಡಿದೆ ರೆಡಿ ಆಯ್ತೀನಿ. ಈಗ ಹೋಗ್ಬಿಟ್ಟು ಬೇಗ ರೆಡಿ ಆಗಿಬಿಡು, ದೇವಸ್ಥಾನಕ್ಕೆ ಹೋಯ್ತಿರೋದಲ್ವಾ, ಬಟ್ಟೆ ನಾವು ಸ್ವಲ್ಪ ಚೆನ್ನಾಗಿರೋದಕ್ಕು. ಸರಿ ಕನಕ ಆಯಿತು. ಏನರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಅಂತ ತಿಳ್ಕೊತೀನಿಯಪ್ಪ. ನೋಡಿ ವಿಡಿಯೋನ ಹಿಂಗೆ ಮಾಡ್ದು. ಇನ್ನೇನರಪ್ಪ ಬರೋದಾ? ನಮಸ್ಕಾರ. ಹಂಗೆ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ಬಿಡಿ.